ನಮಸ್ತೆ ನನ್ನ ಪ್ರೀತಿಯ ಜನತೆಗೆ. ನೋಡಿ, ಇವತ್ತು ನಾನು ಮಾತಾಡ್ತಕ್ಕಂಥ ವಿಷಯ ಬಂದು ಮಹಾಭಾರತದ ಒಂದು ಸಣ್ಣ ಕತೆ. ಇಲ್ಲಿ ಯಾವ ರೀತಿ ಅನ್ನೋದಾದರೆ, ಶ್ರೀಕೃಷ್ಣ ಮತ್ತು ಅರ್ಜುನ ಇಬ್ಬರು ನಗರದ ಕಡೆ ಸಂಚಾರ ಮಾಡ್ತಾ ಇರ್ತಾರೆ. ಆವಾಗ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಹೇಳ್ತಾರೆ, ಏನೇ ಆಗಲಿ ಅರ್ಜುನ, ದಾನದಲ್ಲಿ ಸರ್ವಶ್ರೇಷ್ಠ ಕರ್ಣ ಪ್ರಥಮವಾಗಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ವಾಸುದೇವ ಯಾಕೆ ಈ ರೀತಿ ಮಾತಾಡ್ತಾರೆ ಅಂತ ಅರ್ಜುನ ಶ್ರೀಕೃಷ್ಣನ ಕೇಳ್ತಾರೆ. ಅದರಲ್ಲಿ ಯಾಕಂದರೆ ಅರ್ಜುನನಿಗೆ ಕರ್ಣನ ಮಾತುಗಳ ಕೇಳಿದ್ರೆ ಒಂದು ಸ್ವಲ್ಪ ಮುಂಗೋಪ ಅದರಿಂದ ಆಗ್ತಾ ಇರಲಿಲ್ಲ. ಅದರಿಂದ ಅವ್ರಿಗೆ ದಾನದಲ್ಲಿ ಏನು ಶ್ರೇಷ್ಠ, ನಾನು ಕರ್ಣನಿಗಿಂತನೂ ನಾನು ದಾನವನ್ನು ಮಾಡುತ್ತೇನೆ ಎನ್ನುವ ರೀತಿಯಲ್ಲಿ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾರೆ. ಆವಾಗ ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರೆ ಏನಂತಂದರೆ, ಇಲ್ಲಿ ನೋಡು ಅರ್ಜುನ, ಇಲ್ಲಿ 2 ಬಂಗಾರದ ಬೆಟ್ಟವನ್ನು ನಾನು ಸೃಷ್ಟಿ ಮಾಡ್ತೇನೆ. ಅದರಲ್ಲಿ ನೀನು ಯಾವ ರೀತಿ ದಾನ ಮಾಡ್ತೀಯ, ನಿನ್ನ ಊರಿನವರನ್ನೆಲ್ಲ ಕರ್ಕೊಂಡು ಬಂದು ಕೊಡು ಅಂತ ಹೇಳ್ತಾರೆ. ಆಗಲಿ ವಾಸುದೇವ ಅಂತಾರೆ ಅರ್ಜುನರು. ಆವಾಗ ಏನು ಮಾಡ್ತಾರೆ, ಬಂಗಾರದ ಬೆಟ್ಟಗಳನ್ನು 2 ಬಂಗಾರದ ಬೆಟ್ಟಗಳನ್ನು ಸೃಷ್ಟಿ ಮಾಡ್ತಾರೆ ಶ್ರೀಕೃಷ್ಣ ಪರಮಾತ್ಮರು. ಆಗ ಈ ಅರ್ಜುನನು ಏನು ಮಾಡ್ತಾರೆ, ತಮ್ಮ ಊರಿನ ಜನರನ್ನೆಲ್ಲ ಕರ್ಕೊಂಡು ಬಂದು ಬಂಗಾರವನ್ನು ಮೊಗೆದು ಬನ್ನಿ, ನಾವು ನಿಮಗೆ ಬಂಗಾರವನ್ನು ದಾನವಾಗಿ ಕೊಡುತ್ತೇನೆ ಎಂದು ಬಂಗಾರವನ್ನು ಮೊಗೆದು ಕೊಡಲು ಶುರು ಮಾಡ್ತಾರೆ. ಆವಾಗ ಏನಾಗುತ್ತೆ, ಹಂಗೆ ಕೊಡ್ತಾ ಹೋಗ್ತಾ ಜನರೆಲ್ಲ ಹೇಳ್ತಾರೆ, ಅರ್ಜುನನಂಥ ದಾನಿಗಳು ಯಾರೂ ಇಲ್ಲ ಅನ್ನೋ ರೀತಿಲಿ ಅರ್ಜುನನ ಹೊಗಳಿ ಹತ್ತಿಕ್ಕೇರಿಸ್ತಾರೆ. ಆವಾಗ ಅರ್ಜುನನಿಗೆ ಬರ್ತಾ ಜನಗಳು ಬಂಗಾರ ಎಷ್ಟೇ ಕೊಡ್ತಾ ಇದ್ರೂ ಮುಗಿತಾ ಇರಲ್ಲ. ಆವಾಗ ಏನಾಗುತ್ತೆ ಅನ್ನೋದಾದರೆ, ಅರ್ಜುನನಿಗೆ ವಿಶ್ರಾಂತಿ ಬೇಕಾಗುತ್ತೆ. ವಿಶ್ರಾಂತಿ ಬೇಕಾದಾಗ ಅರ್ಜುನರು ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ, ನನ್ನ ಕೈಯಲ್ಲಿ ಬಂಗಾರವನ್ನು ಕೊಡಲು ಸಾಧ್ಯವಾಗುತ್ತಿಲ್ಲ, ನಾನು ಎಷ್ಟೇ ಕೊಡುತ್ತಿದ್ದರೂ ಇದು ಮುಗಿಯುತ್ತಿಲ್ಲ ಅಂತ ಹೇಳ್ತಾರೆ. ಆಗಲಿ ಅರ್ಜುನ, ವಿಶ್ರಾಂತಿ ತೆಗೆದುಕೋ ಎಂದು ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರೆ. ನಂತರ ಏನು ಹೇಳ್ತಾರೆ, ಅಲ್ಲಿ ದಾರಿಯಲ್ಲಿ ಕರ್ಣ ಬರ್ತಾ ಇರ್ತಾರೆ. ಕರ್ಣ ಬರ್ತಾ ಇದ್ದಾಗ ಕರ್ಣನನ್ನು ಶ್ರೀಕೃಷ್ಣ ಪರಮಾತ್ಮರು ಹೋಗಿ ಹೇಳ್ತಾರೆ ಕರ್ಣನ ಜೊತೆ, ನಾನು ಬಂಗಾರದ ಬೆಟ್ಟವನ್ನು ನಿರ್ಮಿಸಿದ್ದೇನೆ, ಈ ಬಂಗಾರದ ಬೆಟ್ಟವನ್ನು ನೀನು ದಾನವನ್ನಾಗಿ ಕೊಡು ಕರ್ಣ ಅಂತ ಹೇಳ್ತಾರೆ. ಆವಾಗ ಆಗಲಿ ಪ್ರಭುವೇ ಅಂತ ಕರ್ಣರು ಒಪ್ಕೊಂಡು ತನ್ನ ಊರಿನ ಜನರನ್ನೆಲ್ಲ ಕರೆದುಕೊಂಡು ಬಂದು ಹೇಳ್ತಾರೆ. ಅಲ್ಲೇ ನಿಂತ್ಕೊಂಡು ಒಂದು ಮಾತನ್ನು, ನೋಡಿ ಊರಿನ ಜನರೆಲ್ಲರೂ ಇಲ್ಲಿ ಬಂಗಾರದ ಬೆಟ್ಟವನ್ನು ಸೃಷ್ಟಿ ಮಾಡಿದ್ದಾರೆ, ಇದನ್ನು ನಾವು ದಾನದ ರೂಪದಲ್ಲಿ ನಿಮಗೆ ಕೊಡುತ್ತೇನೆ, ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಹೋಗಿ ಅಂತ ಹೇಳಿ ಅಲ್ಲಿ ನಿಂತ್ಕೊಳ್ದೇನೆ ಹೊರಟು ಕೊಡ್ತಾರೆ ಕರ್ಣರು. ಆವಾಗ ಮರದ ಹಿಂದೆ ನಿಂತಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಮತ್ತು ಅರ್ಜುನರು ಇಬ್ಬರು ನೋಡ್ತಾರೆ. ಆವಾಗ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ, ನೋಡು, ನೀನು ನಿನ್ನ ಕೈಯಲ್ಲಿ ದಾನ ಮಾಡುತ್ತೇನೆ ಎಂದು ಹೋಗಿ ನೀನು ನಿನ್ನ ಬುದ್ಧಿಯನ್ನು ತೋರಿಸಿದೆ, ಆದರೆ ಇಲ್ಲಿ ಕರ್ಣನ ಬುದ್ಧಿಯನ್ನು ನೋಡು, ತನಗೆ ಯಾವುದೇ ಕೊರತೆ ಇಲ್ಲದೆ ನಿಸ್ವಾರ್ಥದಿಂದ ಮನೋಭಾವನದಿಂದ ಅವರು ಯಾವ ರೀತಿಯಲ್ಲಿ ಇರುವಂತಹ ಬಂಗಾರದ ಬೆಟ್ಟವನ್ನು ಜನರಿಗೆ ಪರಿಚಯಿಸಿದರು. ಅದರಿಂದ ದಾನದಲ್ಲಿ ಸರ್ವಶ್ರೇಷ್ಠದು ಕರ್ಣ ಎನ್ನುವ ಮನೋಭಾವನೆಯಿಂದ ಇಲ್ಲಿ ತಿಳಿಸ್ಕೊಡ್ತಾರೆ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನ ಸಂದೇಶ ಈ ರೀತಿ ಇತ್ತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು.